ಮುಂದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಏನು ಅಂತಕ್ಕಂಥ ಯಾವುದೇ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಕರೆದಿಲ್ಲ. ಇಂದಿನ ತೀರ್ಪು ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಕೋರ್ಟ್ನಿಂದ ಏನೇ ತೀರ್ಮಾನ ಬಂದರೂ ಸ್ವಾಗತ. ಸಿಎಂ ಯಾವುದೇ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ತನಿಖೆಗೆ ಅವಕಾಶ ಕೊಟ್ಟರೂ ಕೊಡದೇ ಇದ್ರೂ ಯಾವುದೇ ಬದಲಾವಣೆ ಇಲ್ಲ. ರಾಜ್ಯಪಾಲರು ರಾಜಭವನ ಅಧಿಕಾರ ದುರ್ಬಳಕೆ ಇದು ನಮ್ಮ ಪ್ರಶ್ನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ. ಸಿಎಂ ಪರವಾಗಿ ಬರುತ್ತಾ ಅಥವಾ ವಿರುದ್ಧವಾಗಿ ಬರುತ್ತಾ ಅನ್ನೋ ಥರದ ದೊಡ್ಡ ಚರ್ಚೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಏನು ನಿರೀಕ್ಷೆ ಇದೆ ಸರ್ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದು ನಿರೀಕ್ಷೆ ಪ್ರಶ್ನೆ ಏನಿಲ್ಲ, ಏಕೆಂದರೆ ಇದು ತನಿಖೆ ಮಾಡೋದಕ್ಕೆ ಅವರು ಪರ್ಮಿಷನ್ ಕೇಳಿರುವಂಥದ್ದು. ಆದರೆ ರಾಜ್ಯಪಾಲರು ಯಾವ ಒಂದು ತರಾತುರಿಯಲ್ಲಿ ಅದನ್ನು ತೆಗೆದುಕೊಂಡು ಮಾಡ್ತಾ ಇರೋದು ಅದನ್ನು ನೋಡಿದಾಗ ಇದು ರಾಜಕೀಯದ ದುರುದ್ದೇಶ ಇದೆ ಅಂತ ಎದ್ದು ಕಾಣ್ತಾ ಇರುವಂಥದ್ದು. ಮತ್ತು ಅದ ನಂತರ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ರಾಜ್ಯಪಾಲರು ಪತ್ರ ಬರೀತಾ ಇರೋದು. ಸೊ ಇದು ಒಂದು ರೀತಿ ಅವರ ನಡವಳಿಕೆ ಸರಿ ಇಲ್ಲ ಅಂತ. ಆದರೆ ಈಗ ಕೋರ್ಟಿನ ತೀರ್ಮಾನ ಏನೇ ಬರಲಿ, ನಮಗೇನಂತ ಹೇಳಿದ್ರೆ ಅದು ತನಿಖೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ತನಿಖೆ ಆಗಲಿ, ತನಿಖೆ ಆಗೋದಕ್ಕೆ ಅದು ಪ್ರೊಸೀಜರ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಏನೇ ಆದರೂ ಕೂಡ ನಮಗೇನು ಅದರಲ್ಲೇನು ವಿಚಲಿತರಾಗ್ತಕ್ಕಂಥ ಏನು ಪ್ರಶ್ನೆ ಅಥವಾ ಸಮಸ್ಯೆ ಅಥವಾ ನಮ್ಮ ಮುಂದೆ ಏನು ಆತಂಕ ಏನಿಲ್ಲ. ಎಲ್ಲವನ್ನು ಯಾಕಂದರೆ ಮುಖ್ಯಮಂತ್ರಿಯವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಯಾವುದೇ ರೀತಿ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಮತ್ತು ಅವರ ಒಂದು ಯಾವ ಒಂದು ಫೈಲಲ್ಲೂ ಕೂಡ ಅವರ ಒಂದು ಸಿಗ್ನೇಚರ್ ಇಲ್ಲ. ಆದ್ದರಿಂದ ಆ ರೀತಿ ಇದ್ದಾಗ ಅದರಲ್ಲಿ ಯಾವುದೇ ರೀತಿಯ ಭಯ ಪಡುವಂಥ ಪ್ರಶ್ನೆ ಬರೋದಿಲ್ಲ. ಏನೇ ಬಂದರೂ ಕೂಡ ಅದರಲ್ಲಿ ನಮಗೇನು ಅದು ತನಿಖೆ ಮಾಡೋದಕ್ಕೆ ಅವರು ಪ್ರಿಲಿಮಿನರಿ ತನಿಖೆ ಮಾಡೋದಕ್ಕೆ ಅವರು ಅವಕಾಶ ಕೊಟ್ಟರೆ ಅದು ಓಕೆ, ಕೊಡದೇ ಇದ್ದರೂ ಕೂಡ ಅದು ಒಳ್ಳೆ ಅದು ಓಕೆ. ಆದರೆ ಇಲ್ಲಿ ರಾಜ್ಯಪಾಲರ ನಡೆ ಏನಿದೆ ಅದು ಸರಿ ಇಲ್ಲ ಅಂತ ನಮ್ಮ ಮುಖ್ಯವಾಗಿರುವಂಥ ವಿಷಯ. ಸರ್, ತನಿಖೆ ಆಗಲಿ ಅನ್ನೋದೇನಾದರೂ ಬಂದರೆ CM ಸ್ಥಾನ ಬದಲಾವಣೆನೋ ಅಥವಾ ಬೇರೆ ಬೇರೆ ಪ್ರೆಷರ್ ಕ್ರಿಯೇಟ್ ಆಗುತ್ತಾ ಸರ್ಕಾರದ ಮೇಲೆ? CM ಸ್ಥಾನ ಬದಲಾವಣೆಯಾಗಿ ಏನಕ್ಕೆ? ಈಗ ಏನಾದರೂ ಅವರು ತಪ್ಪು ಮಾಡಿದ್ದಾರೆ ಅಂತ ಏನಾದರೂ ಆ ರೀತಿಯಾದಂಥ ಆದೇಶ ಹೊರಗೆ ಬಂತು, ತನಿಖೆ ಆಗಿ ಅವರು ಆ ರೀತಿಯಾದಂಥ ಆದೇಶಗಳು ಬಂದಾಗ ಮಾತ್ರ ನಾವೆಲ್ಲ ಉದ್ಭವ ಆಗೋದು. ಇಲ್ಲಿ ತಪ್ಪೇ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ಅವರ ಅಧಿಕಾರ ದುರುಪಯೋಗ ಮಾಡದೇ ಇರುವಂಥದ್ದು ಇದ್ದಂಥ ಒಂದು ವಿಚಾರ ಇದ್ದಾಗ ಇದು ಉದ್ಭವನೇ ಆಗೋದಿಲ್ಲ. ಮುಖ್ಯಮಂತ್ರಿಯವರು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಅಥವಾ ಇನ್ನೊಂದು ಪ್ರಶ್ನೆನೇ ಬರೋದಿಲ್ಲ. ಏನೇ ಇದ್ದರೂ ನಾವು ಇದು ಕಾನೂನಿನ ಒಂದು ವಿಷಯ ಆಗ್ತದೆ. ಅದನ್ನು ಆ ರೀತಿಯಾಗಿ ನಾವು ಅದನ್ನು ನೋಡ್ತೀವಿ. ತೀರ್ಪು ಬಂದ ನಂತರ ಸಚಿವರದ್ದು ಏನಾದರೂ ಮೀಟಿಂಗ್ ಇದೆಯಾ? ಏನಾದರೂ ಕರೆದಿದ್ದಾರಾ ಕ್ಯಾಬಿನೆಟ್ ಮೀಟಿಂಗ್? ಏನಿಲ್ಲ, ಆ ಥರದ್ದೇನು ಆ ಥರ ಏನು ಮೀಟಿಂಗ್ ಏನು ಕರೆದಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇವತ್ತು ಮಧ್ಯಾಹ್ನ 5 ಗಂಟೆ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಮತ್ತು ನಾಳೆನೂ ಕೂಡ ನಾಳಿದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಾಳಿದ್ದು ಕೂಡ ದೊಡ್ಡ ಕಾರ್ಯಕ್ರಮ ಇದೆ. ಮುಖ್ಯಮಂತ್ರಿಗಳು ಬೇರೆ ಬೇರೆ ಹಲವಾರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚು ನಾವು ಒತ್ತು ಕೊಡ್ತೀವಿ. ಇದೆಲ್ಲ ವಿರೋಧ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗಬೇಕು, ಇಲ್ಲಿ ಆಡಳಿತ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗಬಾರ್ದು ಅಂತ ಹೇಳಿ ಅವರ ಒಂದು ಉದ್ದೇಶ ಆಗಿದೆ. ನಮ್ಮ ಉದ್ದೇಶ ಆ ಥರದ್ದೇನಿಲ್ಲ. ನಾವು ನಮ್ಮ ರಾಜ್ಯದ ಅಭಿವೃದ್ಧಿ ಮುಖ್ಯ. ಆ ಒಂದು ವಿಚಾರದಲ್ಲಿ ನಮ್ಮ ಹೆಚ್ಚು ಗಮನ ಇರ್ತದೆ. ಸರ್, ಹಾಗಾದರೆ ತೀರ್ಪು ಯಾವುದೇ ಬಂದರೂ ಕೂಡ ಸರ್ಕಾರಕ್ಕೆ ಸಮಸ್ಯೆ ಆಗುವಂಥದ್ದು ಅಥವಾ ಏನಾದರೂ ಬದಲಾವಣೆ ಆಗುವಂಥದ್ದು ಏನಿಲ್ಲ. ಹಾಗಾದರೆ ಏನಿದೆ, ಒಂದು ಈಗ ಅದು ಕೋರ್ಟ್ ಅವರು ಇದು ಮಾಡಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಆಯಿತು, ಇದರ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಕ್ಕೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡೋದಕ್ಕೆ ಬಿಡಿ ಅಂತ ಹೇಳಿದ್ರೆ ಅದು ಕೂಡ ಎನ್ಕ್ವೈರಿ ಆಗಲಿ. ಬಟ್ ನಮ್ಮ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ರಾಜ್ಯಪಾಲರ ನಡೆ ಸರಿ ಇಲ್ಲ. ರಾಜ್ಯಪಾಲರು ರಾಜಕೀಯವಾಗಿ ಆ ರಾಜಭವನ ಉಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದು ಇವತ್ತು ಮುಖ್ಯವಾಗಿರುವಂಥದ್ದು. ಒಬ್ಬ ರಾಜಭವನ ರಾಜಕೀಯ ಅಸ್ಥಿರತೆಗೊಳಿಸ್ತಕ್ಕಂಥದ್ದಕ್ಕೆ ಅವರು ಶಾಮೀಲಾಗ್ತಾ ಇರುವಂಥದ್ದು ನಮಗೆ ಭಾಳ ಗಂಭೀರವಾದಂಥ ವಿಷಯ. ಬರಲಿ, ವರ್ಡಿಕ್ಟ್ ಬರಲಿ, ಆಮೇಲೆ ನೋಡೋಣ ಕೋರ್ಟ್ ಏನು ಹೇಳ್ತಾ ನೋಡ್ಕೊಂಡು ನಮ್ಮ ಮಾತೇ ಹೇಳೋಣ. ಓಕೆ, ಇದು ಸಚಿವರುಗಳ ಮಾತು. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತುಗಳು ಯಾವ ಬದಲಾವಣೆಯೂ ಇಲ್ಲ, ಕೋರ್ಟ್ ತೀರ್ಪು ಏನೇ ಬರಲಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಸೊ ಅಲ್ಲಿಗೆ ಸರ್ಕಾರ ಮೆಂಟಲಿ ಪ್ರಿಪೇರ್ ಆಗಿದೆ ಈ ತೀರ್ಪನ್ನು ಸ್ವೀಕಾರ ಮಾಡೋದಕ್ಕೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಸಚಿವ ದಿನೇಶ್ ಗುಂಡೂರಾವ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ಸರ್ಕಾರ ಈಗಾಗಲೇ ರೆಡಿ ಆಗಿಬಿಟ್ಟಿದೆ, ತೀರ್ಪು ಏನೇ ಬಂದರೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂತ. ಹಾಗಿದ್ರೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಹೈ ಅಲರ್ಟ್ ಅಂತಾರಲ್ಲ, ಯಾಕೆ ಅಂತ?
ಒಂದು ಸ್ಪಷ್ಟ ಅರವಿಂದ್, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಒಗ್ಗಟ್ಟನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಅಲರ್ಟ್ನೆಸ್ ಇರಲೇಬೇಕಾಗುತ್ತೆ. ಯಾಕಂದರೆ ಈಗ ಸಚಿವ ದಿನೇಶ್ ಗುಂಡೂರಾವ್ ಹೇಳೋ ಪ್ರಕಾರ ತೀರ್ಪು ಏನೇ ಬಂದರೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಅದು ಕಾಂಗ್ರೆಸ್ನ ನಿಲುವು. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅಂದರೆ ಅವ್ರ ನಿರೀಕ್ಷೆ ಮೀರಿ ವ್ಯತಿರಿಕ್ತವಾದಂಥ ತೀರ್ಪು ಬಂದರೂ ಕೂಡ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ, ನಾವು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ನ ಒನ್ ಲೈನ್ ರೆಸಲ್ಯೂಷನ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಹಜವಾಗಿ ಆ ತೀರ್ಮಾನ ಆದರೂ ಕೂಡ ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಆ ಒಂದು ಹಿಡಿತವನ್ನು ಮುಖ್ಯಮಂತ್ರಿಗಳು ಉಳಿಸ್ಕೊಂಡು ಹೋಗಬೇಕಾಗುತ್ತೆ, ಮತ್ತು ಅದೇ ಒಂದು ಬಿಗಿ ಇರಬೇಕಾಗುತ್ತೆ. ಯಾಕಂದರೆ ಅದನ್ನು ಹಾಗೆ ಒಂದು ರೀತಿಯಲ್ಲಿ ಬಿಟ್ಟುಬಿಟ್ರೆ ಏನಾಯಿತು ನೋಡೋಣ ಅನ್ನುವಂಥ ಬಿಟ್ಟರೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಬೇರೆ ಯಾವುದೇ ಒಂದು ರೀತಿಯ ಬೆಳವಣಿಗೆಗಳಾಗದ ರೀತಿಯಲ್ಲಿ ಹಿಡಿದಿಟ್ಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗ್ಬೋದು. ಹಾಗಾಗಿ ಈಗ ತೀರ್ಪು ಏನೇ ಬಂದರೂ ಕೂಡ ನಮ್ಮ ನಿರ್ಧಾರ ಸ್ಪಷ್ಟ ಇದೆ. ಅದಿದ್ರೂ ಕೂಡ ಒಂದು ಅಲರ್ಟ್ನೆಸ್ಸು, ಶಾಸಕರನ್ನ ಕರೆಸುವಂಥದ್ದು ಅಥವಾ ಶಾಸಕ ಪಕ್ಷದ ಸಭೆಯನ್ನು ನಡೆಸುವಂಥದ್ದು ಇರ್ಬೋದು, ಅಥವಾ ಎಲ್ಲ ಸಚಿವರುಗಳ ಸಾಮೂಹಿಕವಾಗಿ ನೀವು ಬೆಂಬಲವನ್ನು ವ್ಯಕ್ತಪಡಿಸಬೇಕನ್ನುವಂಥದ್ದು ಆಗ್ಬೋದು. ಇವೆಲ್ಲವೂ ಕೂಡ ಮುಂಜಾಗ್ರತೆ ಕ್ರಮವಾಗಿ ಬೇಕೇ ಬೇಕಾಗುತ್ತೆ. ಅಂದರೆ AICC ಎಂದು ಕೂಡ ಒಂದು ಸ್ಪಷ್ಟತೆ ಇದೆ. ಯಾವ ಕಾರಣಕ್ಕೂ ಕೂಡ AICC ಅಥವಾ ಪಕ್ಷವಾಗಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ನಾವು ಬಿಟ್ಟುಕೊಟ್ಟಿಲ್ಲ, ಬಿಟ್ಟುಕೊಡೋದೂ ಇಲ್ಲ. ಯಾಕಂದರೆ ಇಡೀ ಪ್ರಕರಣ ನಡೆದಿರುವಂಥದ್ದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಕಾಂಗ್ರೆಸ್ ಮೊದಲಿಂದ ಮಾಡಿಕೊಂಡು ಬಂದಿರುವಂಥ ಆರೋಪ. ಹಾಗಾಗಿ ಆ ಆರೋಪಕ್ಕೆ ಪೂರಕವಾಗಿ ಏನೇ ತೀರ್ಪು ಬಂದರೂ ಕೂಡ ಇದು ರಾಜ್ಯಪಾಲರು ಮೇಲಿನ ಒತ್ತಡಕ್ಕೆ ಮಣಿದು ಮಾಡಿದ್ದಾರೆ ಅನ್ನೋದೇ ಹೊರತು ಇದು ಯಾವ ಕಾರಣಕ್ಕೂ ಕೂಡ ಇದು ತಪ್ಪಿಂದ ಅಥವಾ ಏನೋ ತಪ್ಪಾಗಿದೆ ಅನ್ನುವಂಥ ಕಾರಣಕ್ಕೆ ಕೊಟ್ಟಂಥ ಪ್ರಾಸಿಕ್ಯೂಷನ್ ಅಲ್ಲ ಅನ್ನುವಂಥದ್ದು. ಜೊತೆಗೆ ಕೋರ್ಟ್ನಲ್ಲಿ ಅಲ್ಲಿನ ಸಾಕ್ಷ್ಯಾಧಾರಗಳು ಅಥವಾ ಅಲ್ಲಿನ ನಡೆದಂಥ ಒಂದು ವಾದ ವಿವಾದಗಳನ್ನ ಆಧರಿಸಿ ಒಂದು ತೀರ್ಪು ಬರ್ಬೋದು. ಆ ತೀರ್ಪಿನ ಹೊರತಾಗಿ ಕೂಡ ಪರವೂ ಬರ್ಬೋದು, ವಿರೋಧವೂ ಬರ್ಬೋದು. ಪರ ಬಂದರೂ ಅಷ್ಟೇ, ವಿರುದ್ಧ ಬಂದರೂ ಅಷ್ಟೇ, ನಮ್ಮ ಸ್ಟ್ಯಾಂಡ್ ಒಂದೇ, ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಮ್ಮ ಬೆಂಬಲ ಮುಖ್ಯಮಂತ್ರಿಗಳಿಗೆ ಇದ್ದೇ ಇದೆ ಅನ್ನುವಂಥದ್ದನ್ನ ನಾವು ತೋರಿಸ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಹುಶಃ ಕಾಂಗ್ರೆಸ್ ಬಂದಂತೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ಪಕ್ಷದ ನಿಲುವು, ಸರ್ಕಾರದ ನಿಲುವು ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಕೋರ್ಟ್ ಯಾವುದೇ ರೀತಿ ತೀರ್ಪು ಕೊಡಲಿ ಅದನ್ನು ನಾವು ಸ್ವಾಗತಿಸ್ತೀವಿ. ಬಟ್ ಸರ್ಕಾರದ ಮಟ್ಟದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋದು ಕಾಂಗ್ರೆಸ್ನ ತೀರ್ಪು.